ಆತ್ಮೀಯ ರೈತ ಬಾಂಧವರೇ, ಬೇಸಿಗೆ ಬಂತು ಅಂದರೆ ನಿಮಗೆಲ್ಲ ಅಲ್ಲೇ ಆತಂಕ ಶುರುವಾಗುತ್ತೆ. ಏನು ಆತಂಕಪ್ಪ? ಇರೋ ಬೋರ್ನಲ್ಲಿ ನೀರು ಕಮ್ಮಿ ಆಗ್ತಾಯಿದೆ, ಮುಂದೆ ಹೆಂಗಪ್ಪ? ಹೊಸ ಬೋರ್ ಹಾಕ್ಸ್ಬೇಕು, ಹೆಂಗೆ? ಮಳೆ ಯಾವ ಥರ ಅನ್ನೋದು ಬೇಸಿಗೆ ಬರ್ತಿದ್ದಂತೆಯೇ ನಿಮಗೆ ಆತಂಕ ಶುರುವಾಗ್ತಾ ಇರುತ್ತೆ. ಮತ್ತು ಹೊಸದಾಗಿ ವ್ಯವಸಾಯಕ್ಕೆ ಕಾಲಿಟ್ಟಿರ್ತಕ್ಕಂಥವ್ರು ಏನು ಬೋರು ಮತ್ತೊಂದು ಮಾಡಿಕೊಂಡು ನಾವು ಏನಾದರೂ ತೋಟಗಾರಿಕೆ ಬೆಳೆಯನ್ನು ಬೆಳಿಬೇಕು ಅಂತ ಯೋಚನೆಯನ್ನು ಮಾಡ್ತಾ ಇರ್ತಾರೆ. ಮೊದಲಿಗೆ ಸ್ಥಳೀಯವಾಗಿ ಈಗ ಬೋರ್ ಪಾಯಿಂಟನ್ನು ಸುಮಾರು ವಿಧದಲ್ಲಿ ತೆಂಗಿನಕಾಯಿ ಆಗಿರ್ಬೋದು, ಕಡ್ಡಿಯಿಂದ ಮಾಡಿರ್ಬೋದು, ವೈರಾಡಿಂದ ಮಾಡಿರ್ಬೋದು, ಇತರೆ ನಾನಾ ಥರದ ಜಪಾನ್ ಟೆಕ್ನಾಲಜಿ, USA ಟೆಕ್ನಾಲಜಿ ಅಂಥವರೆಲ್ಲ ಮಾಹಿತಿ ನೀವು ಅನೇಕ ಮಾಧ್ಯಮಗಳಲ್ಲಿ ನೋಡ್ತಾ ಇರ್ತೀರ. ಆದರೆ ನೀವು ಹೊಸದಾಗಿ ಪಾಯಿಂಟ್ ಮಾಡಿಸ್ತಕ್ಕಂಥವ್ರಾಗಲಿ ಅಥವಾ ಹಳೆ ಇವರಾಗಲಿ ರೈತರು ಯೋಚನೆಯನ್ನು ಮಾಡಬೇಕು. ಪಾಯಿಂಟ್ ಬಂತು ಮಾಡಿಸ್ತೀರಾ, ಪಾಯಿಂಟ್ನ ಮಾಡಿಸಿದ ನಂತರ ಏನು ಮಾಡಬೇಕು? ಪಾಯಿಂಟ್ ಮಾಡಿಸ್ತೀರಾ, ಈ ಪಾಯಿಂಟ್ನಲ್ಲಿ ಯಾವುದೇ ಟೆಕ್ನಾಲಜಿ ಆಗಲಿ, ತೆಂಗಿನಕಾಯಿ ಆಗಲಿ, ಇತರೆ ಯಾವುದೇ ಇದರಾಗಲಿ ಮೆಥಡ್ನಲ್ಲಿ ಮಾಡಿದರೆ, ಯಾವುದೇ ವಿಧಾನದಲ್ಲಿ ಮಾಡಿದರೂ ಸಹ ಎಲ್ಲ ವಿಧಾನದಲ್ಲೂ ಸಕ್ಸಸ್ಸು ಇರ್ತತೆ, ಫೇಲ್ಯೂರು ಇರ್ತೈತೆ. ಯಾವ ವಿಧಾನದಲ್ಲೂ 100ಕ್ಕೆ 100 ಭಾಗ ಸಕ್ಸಸ್ ರೇಟ್ ಇರೋದಿಲ್ಲ, ಯಾವ ವಿಧಾನದಲ್ಲೂ 100ಕ್ಕೆ 100 ಭಾಗ ಫೇಲೂ ಇರೋದಿಲ್ಲ. ಕೆಲವರು ಅನುಭವದ ಪ್ರಕಾರ 80% ಸಕ್ಸಸ್ ರೇಟ್ ಇರುತ್ತೆ, ಕೆಲವರು 90% ಸಕ್ಸಸ್ ರೇಟ್ ಇರುತ್ತೆ, ಕೆಲವರು 95% ಸಕ್ಸಸ್ ರೇಟ್ ಇರುತ್ತೆ. ಇದೆಲ್ಲ ಮಾಡ್ತಕ್ಕಂಥ ಮೆಥಡ್ಡು ಅವರವರ ಅನುಭವದ ಮೇಲೆ ಬೋರ್ವೆಲ್ ಪಾಯಿಂಟನ್ನು ಗುರುತು ಮಾಡ್ತಾರೆ. ಮೊದಲು ನೀವೇನು ಮಾಡ್ತೀರಾ ಅಂದರೆ, ಯಾರೋ ಸ್ಥಳೀಯವಾಗಿ ಕರ್ಕೊಂಡು, ಸ್ಥಳೀಯವಾಗಿ ಪ್ರತಿಯೊಂದು ಊರಲ್ಲೂ ಇತ್ತೀಚೆಗೆ ಬೋರ್ವೆಲ್ ಪಾಯಿಂಟ್ ಮಾಡೋರು ಇದ್ದಾರೆ. ಸ್ಥಳೀಯವಾಗಿ ಮಾಡಿಸ್ತೀರಾ ಪಾಯಿಂಟ? ಯಾಕೆಂದರೆ ರೈತರು ಸುಮಾರು ಒಂದು ಬೋರ್ವೆಲ್ ಈ ಕಾಲದಲ್ಲಿ ಡ್ರಿಲ್ಲಿಂಗ್ ಆಗಬೇಕು ಅಂದರೆ ಸುಮಾರು ₹1,00,000 ಮೇಲೆ ಬಂಡವಾಳವನ್ನು ಹಾಕಬೇಕಾಗ್ತದೆ. ಅದಕ್ಕೆ ಏನು ಮಾಡಬೇಕಪ್ಪ? ಅವರು ಮಾಡಿಸ್ತಕ್ಕಂಥ ಪಾಯಿಂಟನ್ನು ನೀವೇ ಒಂದು ಸರಳ ವಿಧಾನವನ್ನು ಚೆಕ್ ಮಾಡ್ಕೊಳೋದಕ್ಕೆ ಒಂದು ಸರಳ ವಿಧಾನವನ್ನು ಈ ವಿಡಿಯೋ ಮೂಲಕ ಚೆಕ್ ಮಾಡಿಸಿ ತಿಳಿಸ್ತಾ ಇದ್ದೀನಿ. ಆ ಥರ ನೀವು ನಿಮ್ಮ ಜಮೀನಿನಲ್ಲಿ ಮಾಡಿಸ್ತಕ್ಕಂಥ ಪಾಯಿಂಟನ್ನು ನೀವೇ ಚೆಕ್ ಮಾಡಿಕೊಂಡು ನಂತರ ಡ್ರಿಲ್ಲಿಂಗ್ ಮಾಡೋದ್ರಿಂದ ಸ್ವಲ್ಪ ಮುಂದೆ ಆಗ್ತಕ್ಕಂಥ ಅಲ್ಪ ಪ್ರಮಾಣದ ಎಡವಟ್ಟುಗಳನ್ನು ತಪ್ಪಿಸ್ಬೋದು ಅಂತ ನನ್ನ ಅಭಿಪ್ರಾಯ. ಅದೇನಪ್ಪ ಅಂದರೆ, ಎಲ್ರಾಡ್ ಮೆಥಡಿಂದ ಅಂದರೆ ನಿಮ್ಮ ಮನೆಯಲ್ಲಿರ್ತಕ್ಕಂಥ ಕಬ್ಬಿಣದ ಗಟ್ಟಿ ತಂತಿ ಆಗಿರ್ಬೋದು, ಅಥವಾ ಅಂಗಡಿಯಲ್ಲಿ ಸಿಗ್ತಕ್ಕಂಥ ಅರ್ಥಿಂಗ್ ಮಾಡ್ತಕ್ಕಂಥ ಕಾಪರ್ ತಂತಿಯಿಂದ, ಇದರಿಂದ ಎಲ್ ಆಕಾರದಲ್ಲಿ ಮಾಡಿಕೊಂಡು ನೀವೇ ನಿಮ್ಮ ಜಮೀನಿನಲ್ಲಿ ಮಾಡಿಸಿರ್ತಕ್ಕಂಥ ಪಾಯಿಂಟನ್ನು ಕ್ರಾಸ್ ಚೆಕಿಂಗ್ ಮಾಡಿ ಡ್ರಿಲ್ಲಿಂಗ್ ಮಾಡಿಸೋದ್ರಿಂದ ಸ್ವಲ್ಪ ಮುಂದಾಗ್ತಕ್ಕಂಥ ಅನಾಹುತಗಳು ಸ್ವಲ್ಪ ಕಡಿಮೆ ಆಗ್ಬೋದು ಅನ್ನೋದು ನನ್ನ ಅಭಿಪ್ರಾಯ. ಹಾಗಾದರೆ ಎಲ್ ರಾಡ್ ಹೆಂಗಿರುತ್ತೆ ನೋಡಿ, ಇಲ್ಲಿ ಒಂದು ಎಲ್ ರಾಡ್ ಇದೆ. 1.5 ಅಡಿ ಉದ್ದದ ಅಥವಾ ತಾಮ್ರದ್ದಾಗಿರ್ಬೋದು ಅಥವಾ ಕಬ್ಬಿಣದ್ದಾಗಿರ್ಬೋದು, ಎರಡೂ ಇದರಿಂದಲೂ ಎಲ್ ರಾಡನ್ನು ಮಾಡ್ಕೋಬೋದು. ಕಬ್ಬಿಣಕ್ಕಿಂತ ತಾಮ್ರ ಸ್ವಲ್ಪ ಉತ್ತಮ ಫಲಿತಾಂಶವನ್ನು ಕೊಡ್ತದೆ. ಈ ಎಲ್ ರಾಡನ್ನು ಬಳಸಿ ನೀವು ಹೇಗೆ ಚೆಕ್ ಮಾಡ್ಕೊಳೋದು ಅನ್ನೋದು ಒಂದು ವಿಧಾನವನ್ನು ಈ ವಿಡಿಯೋ ಮೂಲಕ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಉದಾಹರಣೆಗೆ ಇದು ಈ ಪೇಪರ್
ನಿಮ್ಮ ಜಮೀನು ಅಂತ ಅಂದ್ಕೊಳ್ಳಿ. ಈ ಜಮೀನಲ್ಲಿ ಯಾರೋ ಯಾವ ಟೆಕ್ನಾಲಜಿಯನ್ನಾರು ಬಳಸಲಿ, ಯಾವ ವಿಧಾನದಲ್ಲಾರು ಪಾಯಿಂಟ್ ಮಾಡಿಸ್ಕೊಳ್ಳಿ, ಅದು ನಿಮ್ಮ ಇದಕ್ಕೆ ಬಿಟ್ಟಿರ್ತದೆ. ನಿಮಗೆ ಸರಿ ಒಂದು ಸಾವಿರ ಕರೆದು ಪಾಯಿಂಟ್ ಮಾಡಿಸಿದ್ದನ್ನು ಅವರು ಮಾಡಿ ಹೋದ ನಂತರ ನೀವು ಯಾವ ಥರ ಕ್ರಾಸ್ ಚೆಕಿಂಗ್ ಮಾಡ್ಕೊಳ್ಳೋದು. ಉದಾಹರಣೆಗೆ ಅವ್ರು ನಿಮ್ಮ ಜಮೀನಿನಲ್ಲಿ ಇಲ್ಲಿ ಪಾಯಿಂಟ್ ಅಂತ ಗುರ್ತು ಮಾಡಿ ಹೋಗಿರ್ತಾರೆ ಅಂತ ಇಟ್ಕೊಳ್ಳಿ. ಈ ಥರ ಒಂದು ಮಳೆಯನ್ನು ಪಾಯಿಂಟ್ ಅಂತ ಗುರ್ತು ಮಾಡಿ ಹೋಗ್ತಾರೆ. ಅದನ್ನು ಯಾವ ಥರ ಚೆಕ್ ಮಾಡ್ಕೊಳೋದು? ನೀವು ಈ ಎಲ್ರಾಡಿಂದ ಯಾವ ಥರ ಈ ಥರ ಕೈಯಲ್ಲಿ ಹಿಡಿತಕ್ಕಂಥ ಮೆಥಡ್ ಇರ್ತದೆ. ಎರಡು ಎಲ್ರಾಡನ್ನು ಈ ಥರ ಎರಡು ಕೈಯಲ್ಲಿ ಮುಷ್ಟಿಯಲ್ಲಿ ಇಟ್ಕೊಂಡು ಹೋದರೆ ಚಲನೆ ಹೇಗಿರ್ತದೆ ಅದನ್ನು ಚೆಕ್ ಮಾಡ್ಕೊಳೋದು ಹೆಂಗೆ? ಉದಾಹರಣೆಗೆ ಇಷ್ಟು ಇಲ್ಲಿಂದ ಇಷ್ಟು ಆರಕ್ಕೆ ನೀವು ಸುತ್ತುಗಟ್ಟಿದರೆ ಯಾವ ಥರ ಸುತ್ತು ಕಟ್ಟಬೇಕು? ಇಲ್ಲಿಂದ ಎಲ್ರಾಡನ್ನು ಹಿಡ್ಕೊಂಡು ಇಲ್ಲಿಂದ ಚಲಿಸ್ತಾ ಹೋದರೆ, ಸಪೋಸ್ ಇದು ಭೂಮಿ ಮೇಲೆ ನಡೀತಾ ಹೋದರೆ ಎಲ್ಲರೂ ಬಂಡೆಯ ಬಿರುಕು ಯಾವುದೇ ಇದಾಗಲಿ ನೀರಂತ ತೋರಿಸೋದಿಲ್ಲ. ಕಾಪರ್ ರಾಡ್ ಆಗಲಿ ಎಲ್ ರಾಡ್ ಆಗಲಿ ಆಮೇಲೆ ಯಾವುದೇ ನೀರನ್ನು ನೋಡ್ತಕ್ಕಂಥ ಪರಿಕರಗಳು ಬಂಡೆಯ ಬಿರುಕನ್ನಷ್ಟೇ ತೋರಿಸುತ್ತವೆ. ನಾವು ಯಾವುದೇ ವಾಟರ್ ಡಿವೈನರ್ಗಳಾಗಲಿ ಜಿಯಾಲಜಿಸ್ಟ್ ಆಗಲಿ ಬಂಡೆಯ ಬಿರುಕನ್ನು ಪತ್ತೆ ಹಚ್ಚುತ್ತೇವೆ ವಿನಃ ಆ ಬಂಡೆಯ ಬಿರುಕಲ್ಲಿ ನೀರು ಹರಿತಾ ಇರ್ಬೋದು ಅನ್ನೋ ಒಂದು ಅನುಭವ ಇದ್ರ ಮೇಲೆ ಪಾಯಿಂಟನ್ನು ಹುಡುಕ್ತಾರೆ. ಬಂಡೆಯ ಬಿರುಕು ಅಥವಾ ಕ್ರ್ಯಾಕ್ ಅಂತ ಕರೀತಾರೆ. ಭೂಮಿ ಒಳಗಿರ್ತಕ್ಕಂಥ ಬಂಡೆಯ ಕ್ರ್ಯಾಕ್. ಇಲ್ಲಿಂದ ಎಲ್ ರಾಡನ್ನು ಈ ಆಕಾರದಲ್ಲಿ ಹಿಡ್ಕೊಂಡು ಹೋಗ್ತಾ ಇದ್ದರೆ ಇಲ್ಲೆಲ್ಲರ ಬಂಡೆಯ ಬಿರುಕು ಸಿಕ್ಕಿದರೆ ಆ ಎಲ್ ರಾಡ್ ಯಾವ ರೀತಿ ಪ್ರತಿಕ್ರಿಯೆ ನೀಡ್ತವೆ ಅಂದರೆ, ನಿಮಗೆ ಕೈಯಲ್ಲಿ ಹಿಡ್ಕೊಂಡು ಹೋಗ್ಬೇಕಾದ್ರೆ ಈ ದಿಕ್ಕಿಗೆ ಎರಡೂ ಕೈಯಿನ ಎಲ್ ರಾಡ್ ಟರ್ನ್ ಆಗ್ತವೆ. ಆವಾಗ ಟರ್ನ್ ಆಗಿರೋ ಜಾಗಕ್ಕೆ ಒಂದು ಕಲ್ಲನ್ನು ಇಟ್ಕೊಳ್ಳಿ. ನೆಕ್ಸ್ಟ್ ಇಲ್ಲಿಂದ ಮುಂದೆ ಹೋದಾಗ ಸಪೋಸ್ ಇಲ್ಲೆಲ್ಲರೂ ಮತ್ತೆ ಅದು ಮತ್ತೊಂದು ಬಿರುಕಿದ್ದರೆ ಎಲ್ ರಾಡ್ ಮತ್ತು ಈ ಕಡೆ ಟರ್ನ್ ಆಗುತ್ತೆ. ಮತ್ತು ಇಲ್ಲೊಂದು ಕಲ್ಲು ಇಟ್ಕೊಳ್ಳಿ. ಮತ್ತು ಈ ಜಾಗದಿಂದ ನೀವು ನಡೆದು ಬಂದರೆ ಎಲ್ ರಾಡ್ ಇಟ್ಕೊಂಡು ಮತ್ತೆ ಅದೇ ಎಲ್ ರಾಡು ಈ ದಿಕ್ಕಿಗೆ ನಿಮಗೆ ಡೈರೆಕ್ಷನನ್ನು ಮಾಡ್ತಾರೆ. ಇಲ್ಲೊಂದು ಕಲ್ಲು ಇಟ್ಕೊಂಡ್ರೆ ಈ ಲೈನು ಇಲ್ಲಿಗೆ ಇಲ್ಲಿ ಒಂದು ಲೈನ್ ಇದೆ ಅಂತ ಗೊತ್ತಾಗ್ತದೆ. ಆಮೇಲೆ ಮತ್ತೆ ಈ ಕಡೆಯಿಂದ ಬರ್ತಾ ಇದ್ದರೆ ಮತ್ತೆ ಅದೇ ಎಲ್ ರಾಡ್ ಈ ಥರ ನಿಮಗೆ ಡೈರೆಕ್ಷನನ್ನು ಮಾಡ್ತದೆ. ಅಂದರೆ ಜಂಕ್ಷನ್ ಈ ಕಡೆ ಇದೆ. ಈ ಕಡೆಯಿಂದ ನೀವು ನಡ್ಕೊಂಡು ಬರ್ತಾಯಿದ್ರೆ ಎಲ್ ರಾಡಿನ ಡೈರೆಕ್ಷನ್ ಈ ಥರ ಇರ್ತದೆ. ಆವಾಗ ಇಲ್ಲಿಗೆ ನಿಮಗೆ ಒಂದು ಬಿರುಕು ಇವರು ಕೊಟ್ಟಿರ್ತಕ್ಕಂಥ ಪಾಯಿಂಟಲ್ಲಿ ಇಲ್ಲಿಗೆ ಒಂದು ಬಿರುಕಿದೆ ಅಂತ ಗೊತ್ತಾಗುತ್ತೆ. ಆನಂತರ ಈ ಕಡೆಯಿಂದ ಹೋದಾಗ ಮತ್ತೆ ಇಲ್ಲಿ ಮತ್ತೆ ಎಲ್ ರಾಡ್ ಈ ಕಡೆ ಈ ಬಿರುಕನ್ನು ತೋರಿಸುತ್ತೆ. ಈ ಬಿರುಕನ್ನು ತೋರಿಸಿದಾಗ ಈ ಕಡೆಯಿಂದ ಒಂದು ಲೈನು ಇದಕ್ಕೆ ಜಾಯಿಂಟ್ ಇದೆ. ಅದು ಎರಡು ಬಿರುಕಿರುವ ಬೋರ್ವೆಲ್ ಪಾಯಿಂಟ್. ಎರಡು ಬಿರುಕಿದೆ ಇದರಲ್ಲಿ ಅನ್ನೋದು ನಿಮಗೆ ಈ ಥರ ನೀವು ಕ್ರಾಸ್ ಚೆಕಿಂಗ್ ಮಾಡ್ಕೊಳ್ಳೋದ್ರ ಮೂಲಕ ನಿಮಗೆ ಅವ್ರು ಕೊಟ್ಟಿರ್ತಕ್ಕಂಥ ಪಾಯಿಂಟ್ನಲ್ಲಿ ಬಿರುಕಿದೆ ಅನ್ನೋದು ಗೊತ್ತಾಗ್ತದೆ. ಈ ಬಿರುಕಿದ್ದಾಗ ಸಾಮಾನ್ಯವಾಗಿ ಕೆಲವೊಂದು ಬಿರುಕುಗಳಲ್ಲಿ ನೀರಿರ್ತದೆ, ಕೆಲವೊಂದು ಬಿರುಕುಗಳಲ್ಲಿ ಗಾಳಿಯೂ ಸಹ ಇರ್ತದೆ. ಕೊನೆ ಪಕ್ಷ ನಿಮಗೆ ಸಪೋಸ್ ಈ ಬಿರುಕೇ ಇಲ್ಲ, ಇಲ್ಲೆಲ್ಲೂ ನೀವು ಹಿಡ್ಕೊಂಡು ಹೋಗ್ತಕ್ಕಂಥ ಎಲ್ ರಾಡ್ ಎಲ್ಲೂ ಕೆಲಸ ಮಾಡಲಿಲ್ಲ ಅಂದ ಪಕ್ಷದಲ್ಲಿ ನೀವು ಆ ಪಾಯಿಂಟಿಗೆ ಡ್ರಿಲ್ಲನ್ನು ಮಾಡೋಕ್ಕೋಗಬೇಡಿ. ಡ್ರಿಲ್ಲನ್ನು ಮಾಡಿದರೆ ಅಲ್ಲಿ ನೀರಿಗಿಂತ ಧೂಳೇ ಹೆಚ್ಚು ಚಾನ್ಸಸ್ ಇರ್ತದೆ, ಫೇಲ್ಯೂರ್ ಆಗ್ತಕ್ಕಂಥ ಚಾನ್ಸಸ್ ಇರ್ತೈತೆ. ಆದ್ದರಿಂದ ಏನು ಮಾಡಬೇಕು, ನೀವು ಡ್ರಿಲ್ಲಿಂಗ್ ಮಾಡಿಸೋದಕ್ಕಿಂತ ಮುಂಚೆನೇ ಈ ಥರ ಪೂರ್ವಯೋಜಿತವಾಗಿ ನೀವೇ ಕ್ರಾಸ್ ಚೆಕಿಂಗ್ ಮಾಡ್ಕೊಳ್ಳೋದ್ರಿಂದ ಮುಂದೆ ಆಗ್ತಕ್ಕಂಥ ಸ್ವಲ್ಪ
ಅನಾಹುತವನ್ನು ತಡಿಬೋದಾಗುತ್ತೆ. ಸಪೋಸ್ ಈ ಥರ ಎಲ್ಲ ತೋರಿಸ್ತಪ್ಪ ಬಿರುಕು ಕಾಣ್ತಾ ಇದೆ ಅಂದರೆ ಡ್ರಿಲ್ಲಿಂಗ್ ಮಾಡಿಸ್ಬೋದು. ಇದು ಯಾವುದೇ ಇದು ಇರೋದಿಲ್ಲ, ತೊಂದರೆ ಇರೋದಿಲ್ಲ. ಸಾಮಾನ್ಯವಾಗಿ 60-70% ಚಾನ್ಸಸ್ ನೀರು ಬರೋ ಚಾನ್ಸಸ್ ಇರ್ತದೆ. ಈ ಥರ ಚೆಕ್ ಮಾಡಿಕೊಂಡು ನೀವು ಯಾವುದೇ ರೈತರಾಗಲಿ ಇದನ್ನು ಮಾಡಿದ್ರೆ ನಿಮಗೆ ಸ್ವಲ್ಪ ಸಹಾಯ ಆಗ್ಬೋದು ಅನ್ನೋದು ನನ್ನ ಈ ವಿಡಿಯೋ ಕಲ್ಪನೆಯಾಗಿರ್ತದೆ. ಆದ್ದರಿಂದ ರೈತರೇ, ನಿಮ್ಮ ಬೋರ್ವೆಲ್ ಪಾಯಿಂಟನ್ನು ನೀವೇ ಈ ಸರಳ ವಿಧಾನದಿಂದ ಅಥವಾ ನಿಮ್ಮಲ್ಲಿ ಕಾಪರ್ ಇದನ್ನು ಇದಿಲ್ವಾ, ಕಬ್ಬಿಣದ ರಾಡಲ್ಲೇ ಇದೇ ಥರ ಚೆಕ್ ಮಾಡ್ಕೋಬೋದು. ಇದು ಸೆಂಟ್ರಿಗೆ ಬಂದಾಗ ಈ ರಾಡು ಇಲ್ಲಿಂದ ಇಲ್ಲಿ ಜಂಕ್ಷನ್ ಆಗಿದೆ ಅಂತ ಹೆಂಗೆ ತಿಳ್ಕೊಬೋದು ಅಂದರೆ, ಈ ರಾಡು ರಾಡು ಈ ಥರ ಇಂಟರ್ಸೆಕ್ಟ್ ಅಂದರೆ ಇಲ್ಲಿ ನೋಡಿ ಈ ಥರ ಕ್ರಾಸ್ ಆಗ್ತದೆ. ಈ ಜಂಕ್ಷನ್ನಿಗೆ ಬಂದರೆ ಎರಡು ಕೈಯಿಂದ ರಾಡು ಈ ಥರ ಇಂಟು ಮಾರ್ಕ್ ಆಗಿ ಜಂಕ್ಷನ್ ಆಗಿದೆ ಇಲ್ಲಿ ಪಾಯಿಂಟ್ ಅನ್ನೋದು ಇದು ಇಂಡಿಕೇಟ್ ಮಾಡ್ತದೆ. ಆದ್ದರಿಂದ ನೀವು ನಿಮ್ಮ ಬೋರ್ವೆಲ್ ಪಾಯಿಂಟನ್ನು ಇದರಿಂದ ಖರ್ಚಾಗೋದೇನೂ ಇಲ್ಲ. ಸಪೋಸ್ ಏನಾದ್ರು ಈ ಕಬ್ಬಿಣದ ಇತ್ತಂದರೆ ಸುಮಾರು ಒಂದು 100 ರೂಪಾಯಿ ಬೀಳ್ಬೋದು. ಇದಕ್ಕೆ 100 ರೂಪಾಯಿ ಒಂದು ಅರ್ಥಿಂಗ್ ತಾಮ್ರದ ತಂತಿಯನ್ನು ತಂದು ಈ ಥರ ಎಲ್ ಶೇಪಿಂಗ್ ಮಾಡಿ ನೀವೇ ಖುದ್ದು ನಾನು ಹೆಂಗೆ ವಿವರಣೆ ಹೇಳಿದೆ ಈ ಥರ ಒಂದು ಕಲ್ಲು ಇಟ್ಕೊಂಡು ಇಲ್ಲಿಗೆ ಬಂದರೆ ಇದು ನೇರಕ್ಕೆ ಈ ಲೈನು ಇಲ್ಲಿಗೆ ಒಂದು ಕಲ್ಲು ಇಟ್ಕೊಂಡು ಬಂದರೆ ಆ ಪಾಯಿಂಟ್ ಜಂಕ್ಷನ್ನಿಗೆ ಬಂದಿದೆಯೋ ಇಲ್ಲವೋ ಅನ್ನೋದು ನಿಮಗೆ ಸ್ಪಷ್ಟವಾಗಿ ತಕ್ಕ ಮಟ್ಟಿಗೆ ಅರ್ಥವಾಗುತ್ತೆ. ಇದು ಈ ಥರ ನಮಗೆಲ್ಲ ತಿರುಗುತ್ತಾನಪ್ಪ ಇದು ಆ ಥರ ಕಲ್ಪನೆ ಬೇಡ. ಇದರಿಂದ ವೈಜ್ಞಾನಿಕತೆ ಇದೆ. ಇದು ನೀರಿನ ಗೆರೆ ಕೈಯಲ್ಲಿರಬೇಕು, ಹಂಗಾದ್ರೆ ಇವು ಕೆಲಸ ಮಾಡ್ತವೆ ಅನ್ನೋ ತಪ್ಪು ಕಲ್ಪನೆ ಬೇಡ ನಮಗೆ. ಇದು ನೀರಿರೋ ಗೆರೆ ಇರೋರಿಗೂ ಕಾಪರ್ ರಾಡ್ ವರ್ಕ್ ಆಗುತ್ತೆ, ನೀರಿನ ಗೆರೆ ಇಲ್ದರಿಗೂ ವರ್ಕ್ ಆಗುತ್ತೆ. ಯಾಕೆಂದರೆ ಇದ್ರ ಹಿಂದ್ಗಡೆ ಸೈನ್ಸ್ ವಿಜ್ಞಾನ ಇದೆ. ಈ ಭೂಮಿಯಲ್ಲಿ ಹೋಗ್ತಾ ಇರಬೇಕಾದ್ರೆ ನೀರಿನ ಸೆಲೆಗೆ ವಿಶೇಷವಾದ ಸೆಳೆತ ಇರ್ತದೆ, ಅದಕ್ಕೆ ಈ ರಾಡ್ಗಳು ಕೆಲಸ ಮಾಡ್ತೇವೆ. ಆದ್ದರಿಂದ ನೀವೇನು ಮಾಡಬೇಕು ಅಂದರೆ ಯಾರೇ ಆಗಲಿ ನೀವೇ ನಿಮ್ಮ ಬೋರ್ವೆಲ್ ಪಾಯಿಂಟನ್ನು ಹಾಗೆ ಸುಮ್ಮನೆ ಕ್ರಾಸ್ ಚೆಕಿಂಗ್ ಮಾಡಿಸಿ ಡ್ರಿಲ್ಲಿಂಗ್ ಮಾಡಿಸೋದ್ರಿಂದ ಸಪೋಸ್ ಇಲ್ಲಿ ಯಾವುದೇ ಈ ರಾಡುಗಳು ಕೆಲಸ ಮಾಡಲಿಲ್ಲ ಅಂದರೆ ಡ್ರಿಲ್ಲಿಂಗ್ ಮಾಡ್ಸೋಕೆ ಹೋಗಬೇಡಿ, ಮತ್ತು ಬೇರೊಬ್ಬರನ್ನು ಕರೆಸಿ ಮತ್ತೆ ಈ ಪಾಯಿಂಟನ್ನು ಕ್ರಾಸ್ ಚೆಕಿಂಗ್ ಮಾಡಿಸಿ, ಇಲ್ಲ ಬೇರೆ ಕಡೆ ಇಲ್ಲೆಲ್ಲಾರ ಪಾಯಿಂಟ್ ಬರ್ಬೋದು ನೋಡಿ ಡ್ರಿಲ್ಲಿಂಗ್ ಮಾಡಿಸೋದ್ರಿಂದ ನಿಮಗೆ ಇದರಲ್ಲಿ ಆಗ್ತಕ್ಕಂಥ ನಷ್ಟದ ದುಡ್ಡು ನಿಮಗೆ ಉಳಿಯೋ ಚಾನ್ಸಸ್ ಇರ್ತೈತೆ ಅನ್ನೋದು ನನ್ನ ಈ ವಿಡಿಯೋ ಆಶಯವಾಗಿದೆ. ಧನ್ಯವಾದಗಳು.